ರಾಜಧಾನಿ ಬೆಂಗಳೂರಲ್ಲಿ ದ್ವಿಚಕ್ರ ವಾಹನವೊಂದರ ಮೇಲೆ ಬಿದ್ದಿರುವಂತ ಟ್ರಾಫಿಕ್ ದಂಡವನ್ನ ನೋಡಿದರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಒಂದು ಟೂ ವೀಲರ್ನ ಮೇಲೆ 1.6 ಲಕ್ಷ ರೂಪಾಯಿ ದಂಡ ಬಿದ್ದಿದೆ. ವಾಹನದ ಮೌಲ್ಯ ಇರೋದೇ 30 ರಿಂದ 40 ಸಾವಿರ ರೂಪಾಯಿ. ಆದರೆ ಆ ವಾಹನದ ಮೇಲೆ ಇರುವಂತ ದಂಡ 1,61,000 ರೂಪಾಯಿ. ಬೇರೆ 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 ಕೇಸ್ಗಳಿದಾವೆ. ಒಂದೇ ಒಂದು ಟ್ರಾಫಿಕ್ ರೂಲ್ಸ್ ಅನ್ನ ಕೂಡ ಫಾಲೋ ಮಾಡಿಲ್ಲ ಈ ದ್ವಿಚಕ್ರ ವಾಹನ ಸವಾರ. ನೋಡ್ತಾ ಇದ್ದೀರಿ, ಹೆಲ್ಮೆಟ್ ಹಾಕದೆ ವಾಹನ ಬಳಸಿರೋದು, ಒನ್ ವೇ ಅಂತ ನೋಡದೆ ಸಿಕ್ಕಲ್ಲೆಲ್ಲ ಗಾಡಿ ಓಡಿಸಿರೋದು, ಸಿಗ್ನಲ್ಲು ಬಿದ್ದರೂ ಕೂಡ ಸಿಗ್ನಲ್ ಜಂಪ್ ಮಾಡಿ ಹೋಗಿರೋದು, ಈ ರೀತಿಯ ಟ್ರಾಫಿಕ್ ಉಲ್ಲಂಘನೆ ಕಳೆದ 5 ವರ್ಷದಿಂದ ನಿರಂತರವಾಗಿ ಆಗಿದೆ. ಈ ವಾಹನದಲ್ಲಿ 2020 ರಿಂದ 25 ಜನವರಿಯವರೆಗೆ 350ಕ್ಕೂ ಹೆಚ್ಚು ಬಾರಿ ರೂಲ್ಸ್ ಬ್ರೇಕ್ ಆಗಿದೆ. KA5JX 1344 ನಂಬರ್ನ ದ್ವಿಚಕ್ರ ವಾಹನ ಇದು. 1,61,000 ರೂಪಾಯಿ ದಂಡ ಇದೆ. ಇನ್ನು ಎಲ್ಲೆಲ್ಲಿ ಟ್ರಾಫಿಕ್ ರೂಲ್ಸ್ ಅನ್ನು ಉಲ್ಲಂಘನೆ ಮಾಡಲಾಗಿದೆ ಅಂತಂದ್ರೆ ಚಿಕ್ಕಪೇಟೆ ಮತ್ತು ಕಲಾಸಿಪಾಳ್ಯ ಈ ಭಾಗದಲ್ಲೇ ಅತಿ ಹೆಚ್ಚು ಬಾರಿ ರೂಲ್ಸ್ ಬ್ರೇಕ್ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.